ನೆಕ್ಸ್ಟ್ ಬಂದು ವ್ಯಾಸ ಪೌರ್ಣಿಮಾ. ಇದು ವ್ಯಾಸ ಪೌರ್ಣಿಮಾ ಬಂದ್ಬಿಟ್ಟು ವ್ಯಾಸ ಮಹರ್ಷಿ, ವೇದವ್ಯಾಸ ಮಹರ್ಷಿ ಬಗ್ಗೆ. ಒಂದ್ಸತಿ ಏನಾಗ್ತದೆ, ದ್ವಾಪರ ಯುಗ ಬಿಗಿನಿಂಗ್ನಲ್ಲಿ ಇವರು ಪರಾಶರ ಮಹರ್ಷಿ ಸಂಚಾರ ಮಾಡ್ತಾ ಇರ್ತಾರೆ ಒಂದು ಕಡೆಯಿಂದ ಒಂದು ಕಡೆ. ಆವಾಗ ಅವ್ರ ಮೇಲ್ಗಡೆ ನೋಡ್ತಾರೆ, ಸ್ಪೇಸ್ನಿಂದ ಒಂದು ಮಹಾವಿಷ್ಣು ಇಸ್ ಕಮ್ಮಿಂಗ್ ಅಂಶ ಒಂದು ಬರ್ತಾ ಇದೆ, ಇಳಿತಾ ಇದೆ. ಸೊ ಇವ್ರು ಅದನ್ನು ಏನು ಮಾಡ್ತಾರೆ, ಅದನ್ನು ಹೆಂಗಾದ ಇದನ್ನು ನಾವು ತಗೋಬೇಕು ಈ ಭೂಲೋಕಕ್ಕೆ, ಇಟ್ ವಿಲ್ ಬಿ ಗುಡ್ ಫಾರ್ ದ ಮ್ಯಾನ್ ಕೈಂಡ್ ಅಂತ ಹೇಳಿ ಹೋಗ್ತಾ ಇರುವಾಗ ಅಲ್ಲಿ ಒಂದು ನದಿ ಇರ್ತದೆ. ಅಲ್ಲಿ ಒಂದು ಬೋಟ್ ಮೇಲೆ ಒಂದು ಲೇಡಿ ಕೂತಿರ್ತಾಳೆ ಹಾಡು ಹಾಕ್ಕೊಂಡು. ಇವ್ರ ಹತ್ರ ಹೋಗಿ ನೋಡಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವ್ರು ಹೇಳ್ತಾರೆ, ಈ ಥರ ಆತ್ಮವನ್ನು ನಾವು ಕೆಳಗಡೆ ತರಬೇಕು, ಮುಂದೆ ಒಳ್ಳೇದಾಗ್ತದೆ ನಮ್ಮ ಭೂಲೋಕಕ್ಕೆಲ್ಲ ಅಂತ ಹೇಳ್ತಾರೆ. ಆಕೆ ಒಪ್ಪಲ್ಲ. ಆಕೆ ಹೇಳ್ತಾರೆ, ನನಗೆ ಮದುವೆ ಆಗಿಲ್ಲ, ನಾನು ಒಂದು ಫಿಶರ್ಮೆನು, ನೀವು ಮಹರ್ಷಿ, ಇವರ ಬ್ರಾಹ್ಮೀನು, ಹೆಂಗೆ ಇದು ಮದುವೆ ಆಗಲ್ಲ ಅಂತ ಆಗ್ತದೆ. ನಾನು ನನ್ನ ತಂದೆನ ಕೇಳಬೇಕಂದ್ರೆ ಕೇಳೋಕ್ಕೆಲ್ಲ ಟೈಮ್ ಇಲ್ಲ, ನೀನು ಒಪ್ಕೋಬೇಕು, ಇಲ್ಲ ನನ್ನ ಚಾಸ್ಟಿಟಿ ಹೋಗ್ತದಲ್ಲ, ವರ್ಜಿನಿಟಿ ಹೋಗ್ಬಿಡ್ತದಲ್ಲ ಒಂದು ಸತಿ ನಿಮ್ಮ ಹತ್ರ ಸೇರಿದ್ಮೇಲೆ ಹೆಂಗೆ ಅದು, ಇಲ್ಲ ನಾನು ಅದಕ್ಕೆ ಪ್ರಾಮಿಸ್ ಮಾಡ್ತೀನಿ, ಯು ವಿಲ್ ಗೆಟ್ ಬ್ಯಾಕ್ ಯುವರ್ ವರ್ಜಿನಿಟಿ ಅಂತಾರೆ. ಸರಿ ಅಂತ ಆ ಬೋಟ್ನಲ್ಲಿ ಕೂತ್ಕೊಂಡು ಒಂದು ಐಲ್ಯಾಂಡ್ಗೆ ಹೋಗಿ ಅವ್ರನಿಂದ ಆತ್ಮ ಸೇರಿ ಮಗು ಹುಟ್ಟಿಸ್ತದೆ. ಅದೇ ಕೃಷ್ಣ ದ್ವೈಪಾಯನ ಅಂತ. ದ್ವೈಪಾಯನ ಅಂದರೆ ಐಲ್ಯಾಂಡು, ಕೃಷ್ಣ ಅಂದರೆ ಬ್ಲ್ಯಾಕ್. ಹುಟ್ಟಿದ್ಮೇಲೆ ಅವರು ಇಮಿಡಿಯೇಟ್ ಆಗಿ ಗ್ರೋ ಆಗಿ ಅವರು ತಪಸ್ಗೆ ಹೋಗ್ಬಿಡ್ತಾರೆ. ಇಲ್ಲಿ ಏನಾಗ್ತದೆ, ಆಕೆ ಹೆಸರು ಬಂದು ಸತ್ಯವತಿ ಅಂತ. ಸತ್ಯವತಿ ಕೇಳ್ತಾರೆ, ಇವಾಗ ನಿನ್ನ ಕೆಲಸ ಆಯಿತು, ನನ್ನ ಕೆಲಸ ಏನು ಚಿಂತೆ ಪಡಬೇಡ, ನೀನೊಂದು ಮಾಡು, ಈ ನದಿನಲ್ಲಿ ರಾಮ 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 ಅಂತ 3 ಸತಿ ಹೇಳಿ ಮುಳುಗಿ ಹೇಳು, ನಿನ್ನ ವರ್ಜಿನಿಟಿ ಬ್ಯಾಕ್ ಬರ್ತೈತೆ. ಆಕೆ ಅದೇ ಥರ ಶ್ರದ್ಧೆ ಭಕ್ತಿಯಿಂದ ಮುಳುಗಿ ರಾಮ ರಾಮ ಅಂತ ಹೇಳ್ತಾಳೆ. ಎದ್ದಳ ಮೇಲೆ ಶಿ ಗೆಟ್ಸ್ ಬ್ಯಾಕ್ ಹರ್ ವರ್ಜಿನಿಟಿ. ಶಿ ಈಸ್ ನನ್ ಅದರ್ ದ್ಯಾನ್ ದ ಮಹಾಭಾರತ ಕೌರವ. ಶಿ ಈಸ್ ದ ಮದರ್. ಪಾಂಡು, ಧೃತರಾಷ್ಟ್ರ, ಆಮೇಲೆ ಇನ್ನೊಬ್ಬರು 3. ಅವ್ರ ಫಾದರ್ ಯಾರು? ಸಂತಾನು. ಎಸ್, ಸಂತಾನು ಇಸ್ ದ ಕಿಂಗ್ ಆಫ್ ಹಸ್ತಿನಾಪುರ. ಹಸ್ತಿನಾಪುರ. ಅವ್ರು ಏನ್ ಮಾಡ್ತಾರೆ, ಮೊದಲು ಅದು ಬೇರೆ ಕತೆ, ಅದು ಭೀಷ್ಮದ ಕತೆ, ಅದು ಬೇರೆ. ಅವ್ರು ಒಂದ್ಸತಿ ನದಿಗೆ ಕಡೆ ಹೋಗ್ತಾ ಇರ್ತಾರೆ. ಈ ಸೀಸ್ ದಿಸ್ ಲೇಡಿ ಸತ್ಯವತಿ. ಈ ಘಟನೆ ಆದ್ಮೇಲೆ ಇರ್ತಾರೆ. ಹಿ ಫಾಲ್ಸ್ ಇನ್ ಲವ್ ವಿತ್ ಹರ್ ಅಂಡ್ ಹಿ ವಾಂಟ್ಸ್ ಟು ಮ್ಯಾರಿ ಹರ್. ಸೊ ಆವಾಗ ಶಿ ಸೇಸ್, ಐ ವಿಲ್ ಮ್ಯಾರಿ ಯು, ಬಟ್ ಯು ಶುಡ್ ಗಿವ್ ಮಿ ಎ ಪ್ರಾಮಿಸ್, ಅದು ನನ್ನ ಮಕ್ಕಳು ಬಂದು ಈ ಥ್ರೋನ್ ಮೇಲೆ ಇರ್ತಾರೆ ಅಂತ. ಸೊ ಅವರು ಅದಕ್ಕೆ ಪ್ರಾಮಿಸ್ ಕೊಡ್ತಾರೆ. ಆವಾಗ ಭೀಷ್ಮ ಬಂದು ಈ ಟೇಕ್ಸ್ ಓ, ಇಸ್ ನೇಮ್ ವಾಸ್ ಬೇರೆ ಇರ್ತದೆ, ನಾನು ಬ್ರಹ್ಮಚಾರಿ ಆಗಿತ್ತೆ ಅಂತ. ಆವಾಗ ಹಸಿರವಾಣಿ ಬೂನ್ ಕೊಡ್ತದೆ, ನಿನ್ನ ಹೆಸರು ಇವತ್ತಿಂದ ಭೀಷ್ಮ ಅಂತ. ಒನ್ ಹೂ ಹ್ಯಾಸ್ ಗಿವನ್ ದ ಓ ಅಂಡ್ ಟೇಕನ್ ದ ಸೆಲೆಬ್ರಿಸಿ ಆಫ್ ಬ್ರಹ್ಮಚಾರ್ಯ, ಅಂಡ್ ನಿನಗೆ ಇಚ್ಛಾಮರಣ ವರ ಕೊಡ್ತೀನಿ ಅಂತ. ಆಯ್ತಾ? ಇದು ಒಂದು ಸ್ಮಾಲ್ ಕಥೆಗಳು ಬರ್ತಿದೆ ಸೆಂಟರ್ನಲ್ಲಿ. ಸೊ ವ್ಯಾಸ ಮಹರ್ಷಿ ವ್ಯಾಸ ಅವ್ರ ಹೆಸರು ಆಮೇಲೆ ವ್ಯಾಸ ಅಂತ ಆಗ್ತದೆ. ಅವರು ತಪಸ್ ಮಾಡ್ತಾರೆ. ತಪಸ್ ಮಾಡ್ಬಿಟ್ಟು ಅವರು 4 ವೇದಸ್ನ ರಚಿಸಿ ಕೊಡ್ತಾರೆ ನಮಗೆ. ಅದು ರಚಿಸಿ ಕೊಟ್ಟ ಮೇಲೆ ಅವರಿಂದನೇ 18 ಪುರಾಣಗಳು ಬರ್ತದೆ. ಅವರೇ ಮಾಡಿದ್ದು 18 ಪುರಾಣ ಮಾಡಿನೂ ಅವರು ಸ್ವಲ್ಪ ಸಂತೋಷ ಇಲ್ಲ, ಒಂಥರ ಇರ್ತಾರೆ. ಆವಾಗ ನಾರದ ಮಹರ್ಷಿ ಬರ್ತಾರೆ. ಬಂದ್ಬಿಟ್ಟು ಏನಕ್ಕೆ ಈ ಥರ ಅಂದರೆ, ಇಲ್ಲ ಈ ಥರ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್ ಅಂತಾರೆ. ಅವ್ರು ಏನು ಹೇಳ್ತಾರೆ, ಏನು ಚಿಂತೆ ಪಡಬೇಡ, ಮಹಾವಿಷ್ಣುದು ಎಷ್ಟು ಅವತಾರಗಳಾಗಿದೆಯೋ ಈ ಭೂಲೋಕದಲ್ಲಿ ಇಷ್ಟ ತನಕ ಅದನ್ನು ನೀನು ರಚಿಸು, ಎಲ್ಲ ಕಂಪ್ಲೀಟ್ ಆಗ್ತದೆ. ಅದನ್ನ ಪ್ರಕಾರ ಅಂಡರ್ ದ ಗೈಡೆನ್ಸ್ ಆಫ್ ಮಹಾವಿಷ್ಣು, ಅವರು ನಾರದ ಮಹರ್ಷಿ ಗೈಡೆನ್ಸ್ ಇಂದ ಅವ್ರು ಬಂದ್ಬಿಟ್ಟು ರಚಿಸ್ತಾರೆ. ಅದೇ ಶ್ರೀಮದ್ ಭಾಗವತಂ ಅಂತ. ಅದನ್ನು ಅವ್ರೇನ್ ಮಾಡ್ತಾರೆ, ಅವ್ರ ಮಗ ಸುಖಬ್ರಹ್ಮ ಋಷಿ ಅವ್ರಿಗೆ ಪಾಸ್ ಆನ್ ಮಾಡ್ತಾರೆ. ಅವ್ರು ಅದನ್ನ ಪರೀಕ್ಷಿತ್ ಮಹಾರಾಜ್ಗೆ 7 days ನಲ್ಲಿ ಹೇಳಿ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಅದೇ ಶ್ರೀಮದ್ ಭಾಗವತಂ ಸಪ್ತಾಹ ಅಂತ. ಅರ್ಥ ಆಯ್ತಾ? ಸೊ ಅದನ್ನ ಗುರು ಅಮರ ಅವರು ಹೇಳಿದ್ದಾರೆ. ಅದನ್ನ ಯಾರು 7 days ನಲ್ಲಿ ಹೋಗ್ತಾರೋ ನಿಯಮಕನಿಂದ ಅವರು ಶ್ರೀಕೃಷ್ಣ ಪಾದವನ್ನು ಸೇರ್ಕೊಳ್ತಾರೆ ಈ ಜನ್ಮದಲ್ಲಿ. ದಟ್ ಈಸ್ ಗ್ಯಾರಂಟೀಸ್. ಆಮೇಲೆ ವೇದವ್ಯಾಸ ಮಹರ್ಷಿ ಅವರೇ ಈ ಭೀಷ್ಮ ಬಂದ್ಬಿಟ್ಟು ಕೊನೆಯಲ್ಲಿ ಶ್ರೀಕೃಷ್ಣನ ಸ್ವರೂಪ ನೋಡ್ಬಿಟ್ಟು ಈ ಪ್ರೈಸಸ್ ಹಿಮ್ ಇನ್ 1000 names ವಿಷ್ಣು ಸಹಸ್ರನಾಮವನ್ನು ಅದನ್ನು ಕಂಪೈಲ್ ಮಾಡಿ ನಮ್ಮ ಮ್ಯಾನ್ ಕೈಂಡ್ ಕೊಟ್ಟಿರೋದು ವೇದವ್ಯಾಸ ಮಹರ್ಷಿ. ಆಮೇಲೆ ಆ ಭಗವದ್ಗೀತೆಯನ್ನು ಕೊಟ್ಟಿರೋದು ವೇದವ್ಯಾಸ ಮಹರ್ಷಿನೇ. ಅವರೇ ಇವರು ಸಂಜಯಗೆ ದಿವ್ಯ ದೃಷ್ಟಿ ಕೊಟ್ಟಿರೋದು.
ಯಾಕೆಂದರೆ ಮಹಾಭಾರತ ಯುದ್ಧ ಆಗ್ತಾ ಇರ್ತದೆ. ಅದು ಧೃತರಾಷ್ಟ್ರ ಹೇಳ್ತಾರೆ, ನನಗೆ ಕಣ್ಣಿಲ್ಲ ನೋಡೋಕ್ಕಾಗಲ್ಲ ಅಂತ ಇವ್ರಿಗೆ ಹೇಳ್ತಾರೆ, ನಮ್ಮ ವೇದವ್ಯಾಸ ಮಹರ್ಷಿ. ಅವರು ಏನು ಮಾಡ್ತಾರೆ, ಆವಾಗ ನಿನಗೆ ಕಣ್ಣು ಕೊಡ್ತೀನಿ ಅಂತಾರೆ. ಧೃತರಾಷ್ಟ್ರದ ಬೇಡಪ್ಪ, ನನಗೆ ನಾನು ಅದೆಲ್ಲ ನೋಡೋಕ್ಕೆ ನನಗೆ ಇಷ್ಟ ಇಲ್ಲ. ಸಂಜಯ್ ಇದ್ದಾರೆ, ಅವ್ರಿಗೆ ಕೊಡು, ಅವ್ರು ನೋಡಿ ನನಗೆ ಹೇಳಿದ್ರೆ ಸಾಕಂತ. ಆವಾಗ ವೇದವ್ಯಾಸ ಮಹರ್ಷಿ ಅವ್ರಿಗೆ ದಿವ್ಯ ದೃಷ್ಟಿ ಕೊಡ್ತಾರೆ. ಅದರಿಂದ ಸಂಜಯ್ ನೋಡ್ಬಿಟ್ಟು ಅದನ್ನ, ಇದು ನಮ್ಮ ಕ್ರಿಕೆಟ್ ಮ್ಯಾಚ್ ನರೇಷನ್ ಆಗ್ತದಲ್ಲ ಆ ಥರ ಕಾಮೆಂಟ್ರಿ ಕೊಡ್ತಾ ಇರ್ತಾರೆ. ಹೌದಾ. ಇವಾಗ ಪಾಂಡುನು ಕುಂತಿಗೆ ಮಕ್ಕಳಾಗ್ತದೆ. ಇಲ್ಲಿ ಧೃತರಾಷ್ಟ್ರಗೆ ಗಾಂಧಾರಿಗೆ ಮಕ್ಕಳಾಗಿರಲ್ಲ. ಆವಾಗ ಏನಾಗ್ತದೆ, ಸತ್ಯವತಿ ಧೃತರಾಷ್ಟ್ರ ತಾಯಿ, ಅವರೇ ರಾಜಮಾತ. ಆವಾಗ ಅವರು ವೇದವ್ಯಾಸ ಮಹರ್ಷಿ ಹುಟ್ಟಿದ್ದೆ ಅವ್ರು ನಾನು ಹೋಗ್ತೀನಿ ತಪಸ್ಕಂತಾರೆ. ಅವಾಗ ಸತ್ಯವತಿ ಹೇಳ್ತಾರೆ, ನೀನು ಹಿಂಗೆ ಹೋದ್ರೆ ಹೆಂಗೆ, ಇಲ್ಲ ನಾನು ಬಂದಿದ್ದ ಕಾರಣ ಬೇರೆ, ನಾನು ಹೋಗ್ಲೇಬೇಕು. ಸರಿ, ನನಗೊಂದು ಮಾತು ಕೊಡು, ನಾನು ಯಾವಾಗ ನಿನ್ನ ಕರಿತೀನಿ ಆವಾಗ ಬರ್ಬೇಕಂತ. ಸೊ ಅದನ್ನ ನೆನೆಸ್ಕೊಂಡು ಸತ್ಯವತಿ ಬಂದು ಕರೀತಾರೆ ವೇದವ್ಯಾಸ ಮಹರ್ಷಿ, ಬನ್ನಿ ಅಂತ. ಅವ್ರು ಬಂದು ಏನು ಬೇಕಂತ, ನನಗೂ ಮಕ್ಕಳು ಬೇಕು, ಇವಾಗ ಕುಂತಿಗೆ ಮಕ್ಕಳಾಗಿದ್ದಾರೆ, ನನ್ಗೆ ಮಕ್ಕಳಿಲ್ಲ ಅಂತ. ಆವಾಗ ಅವ್ರ ಕಡೆಯಿಂದನೇ ಕೌರವಗಳು ಹುಟ್ಟಿರೋದು. ಸರ್, ಇಲ್ಲಿ ಒಂದು ಡೌಟ್, ವೇದವ್ಯಾಸರು ಒಂದು ಯಾವ ಪೀರಿಯಡ್ ಅಲ್ಲಿ ಇದ್ರು ಅನ್ನೋದು ಕೆಲವೊಬ್ಬರು ಇವಾಗ್ಲೂ ಇದ್ದಾರೆ ಅವರು. ಅವ್ರು ಇದ್ದಾರೆ, ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ವೇದವ್ಯಾಸರ ಮಗ ಬಂದು ಪರಾಶರ ಸುಖಬ್ರಹ್ಮ ಋಷಿ. ಅವರು ಪರೀಕ್ಷಿತ ಮಹಾರಾಜನಿಗೆ ಕಥೆಯನ್ನ, ಅವರು ಈ ಶ್ರೀಮದ್ ಭಾಗವತಂನ 7 ದಿವಸ 7 ರಾತ್ರಿ ಓದ್ತಾರೆ. ಅದು ಶ್ರದ್ಧೆ ಭಕ್ತಿಯಿಂದ ಕೇಳಿದಕ್ಕೆ ಅವ್ರಿಗೆ ಮೋಕ್ಷ ಸಿಗ್ತದೆ, ವೈಕುಂಠಕ್ಕೆ ಹೋಗ್ತಾರೆ ಅವರು. ಪರೀಕ್ಷಿತ ಮಹಾರಾಜ. ಅದಾಯ್ತಾ. ಮಹಾರಾಜ ಬಂದು ಸೇಮ್ ಇವರ ವಂಶಸ್ಥರೇ. ಇವರು ನಮ್ಮ ಯುಧಿಷ್ಠಿರ ಧರ್ಮರಾಯನ ಅಭಿಮನ್ಯು ಮಗ ಅವನು. ಪರೀಕ್ಷಿತ ಮಹಾರಾಜ. ಅದು ಬೇರೆ ಕತೆ.